ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇದೇನಕ್ಕ ನಿಮ್ ಹುಡುಗಂಗೆ ಈ ಲೆವೆಲ್ಗೆ ಭಕ್ತಿನಾ? ನಮ್ಮ ಅಣ್ಣ ಹಂಗೆಯ ಸರಸ್ವತಿ ಫೋಟೋ ಎಲ್ಲೇ ಕಂಡ್ರೂ ನಮಸ್ಕಾರ ಮಾಡ್ಬಿಡ್ತಾರೆ. ಓ ಹೌದು, ವಿದ್ಯಾಭ್ಯಾಸ ಅಂದ್ರೆ ತುಂಬಾ ಗೌರವ ನಿನಗೆ. ಅನ್ನ ಮತ್ತೆ ಅಕ್ಷರ ಇವೆರಡೆಯ ಮನುಷ್ಯನ ಬೇರೆ ಪ್ರಾಣಿಗಳಿಗಿಂತ ಒಸಿ ಎತ್ತರದಾಗಿಟ್ಟಿರೋದು. ಆದರೆ ನಾವು ಅದನ್ನು ಬಳಸ್ಕೊಂಡು ಮೆರಿಬಾರ್ದು. ಎಲ್ಲರಿಗೂ ಎಲ್ಲದಕ್ಕೂ ಒಳ್ಳೇದನ್ನಷ್ಟೇ ಮಾಡಮ್ಮ ಅಂತ ಆ ತಾಯಿ ಹತ್ರ ಬೇಡ್ಕೊತಾ ಇದ್ದೆ. ಹೇ ಸೂಪರ್, ನೀವು ನಮ್ಮ ಅಕ್ಕಂಗೆ ಹೇಳ್ ಮಾಡಿಸಿ ಜೋಡಿ. ನೀವು ಬನ್ನಿಶ್ರೇ, ಒಳಗೆ ಹೋಗೋಣ. ವಾ, ಏಟ್ ಚಂದ ಬರ್ದವ್ರಲ್ಲ. ಎಂತ ಜೀವನ ಪಟ ಅಲ್ವಾ? ಹೌದು. ಬನ್ನಿ ಮಿಸ್. ಈಟೋದ್ ಗಂಟ ಬಿಲ್ಡಪ್ ತಗೊಂಡು ಹೆಂಗೊಂದು ನಡ್ಕೊಂಬಂದ್ಬಿಟ್ಟೆ. ಈಟೊಂದು ಜನರನ್ನ ನೋಡಿದ ತಕ್ಷಣ ಕೈ ಕಾಲು ನಡುಕ್ತೈತಲ್ಲ ಗುರು. ಅಮ್ಮವ್ರು ನೋಡಿದ್ರೆ ಕಂಟಿ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಹೊಸಿ ನಿಗಾ ಇಡು ಅಂತ ಹೇಳೋರೆ. ಇವ್ರು ನೋಡಿದ್ರೆ ಕಾಲೇಜ್ ಹತ್ರ ಬಂದವರಲ್ಲ, ಇಲ್ಲೇನು ವಸೂಲಿ ಮಾಡೋ ಕೆಲಸ ಐತಿ ಇವ್ರಿಗೆ. ನನಗೆ ಯಾಕೆ ಬೇಕು? ಅಮ್ಮವ್ರಿಗೆ ಫೋನ್ ಮಾಡೋಣ. ಅಮ್ಮವ್ರೆ, ನೀವು ಹೇಳ್ದಂಗೆ ಕಂಟಿ ಸಾಹೇಬ್ರನ್ನ ಹಿಂಬಾಲಿಸ್ಕೊಂಡು ಬಂದೆ. ಅವರು ಪಕ್ಕದೂರಾಗಿರೋ ಕಾಲೇಜ್ ಹತ್ರ ಬಂದವ್ರೆ. ಕಾಲೇಜ್ಗ? ಹ್ಞೂ ಅಮ್ಮವ್ರೆ. ಕಾಲೇಜ್ ತವ ಹೋಗವನ ಅಥವಾ ಕಾಲೇಜ್ ಒಳಿಕೆ ಹೋಗವನ? ಇಲ್ಲ ಅಮ್ಮವ್ರೆ, ಕಾಲೇಜ್ ಒಳಿಕೆ ಹೋದ್ರು. ನಾನೇ ನನ್ನ ಕಣ್ಣಾರ ನೋಡ್ದೆ ಅಂತೀನಿ. ಯೋನ್ ಹೇಳ್ತಿದ್ಯಾ ಕೋದಂಡ? ತಮಾಸೆಗೆ ಸಾಲೆ ಕಾಲೇಜು ಈಸಿಯ ಮಾತಾಡಿದ್ರುವೆ ಮಕ ತಿರುಗಿಸ್ಕೊಂಡು ಹೊಂಟೋಯ್ತಿದ್ದ. ಅಂತದ್ರಾಗ ಇವನು ಕಾಲೇಜ್ ಒಳಿಕ್ ಹೋದ್ನಾ? ಅದೇ ನನಗೂ ಅರ್ಥ ಆಯ್ತಾ ಇಲ್ಲ ಅಮ್ಮವ್ರೆ. ಸರಿ, ಅದ್ಯೋ ನೋಡ್ಕೊಂಡು ನನಗೆ ಫೋನ್ ಮಾಡು. ಹಾಂ ಆಯ್ತು ಅಮ್ಮವ್ರೆ. ಅಲ್ಲ, ಕಂಟಿ ಸಾಹೇಬ್ರು ಯಾವ್ದಾರ ಪರೀಕ್ಷೆ ಗಿರೀಕ್ಷೆ ಕಟ್ಟವ್ರ? ಅಯ್ಯ, ಅವ್ರು 1ನೇ ಕ್ಲಾಸಾಗಿ ಸರಿಯಾಗಿ ಹೋಗಿಲ್ಲ, ಇನ್ನು ಇಲ್ಲಿ ಯಾವ ಪರೀಕ್ಷೆ ಕಟ್ತಾರೆ ಹೇಳಿ? ಅಮ್ಮ ತಾಯಿ ಭಿಕ್ಷೆ ಹಾಕ್ರಮ್ಮ, ಏನೂ ತಿಂದಿಲ್ಲ ಕೊಡವ. ಅಮ್ಮ ಭಿಕ್ಷೆ ಹಾಕ್ರಮ್ಮ. ಏನೂ ಇಲ್ಲ, ಹೋಗಯ್ಯ. ಹಂಗ ಅನ್ಬೇಡ ಕಣವ, ದೊಡ್ಡ ಮನ್ಸು ಮಾಡವ. ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಯ್ಯ ಕಡೆಗೆ. ಒಂದ್ ನಿಮಿಷ ನಿಂತ್ಕೋ. ಹಾ, ಇಲ್ಲೇ ಇರು, ಬರ್ತೀನಿ. ಬಿಸಿ ಚಿತ್ರಾನ್ನ ಚೆನ್ನಾಗಿದೆಯಮ್ಮ. ನೀನು 100 ಕಾಲ ಚೆನ್ನಾಗಿರ್ಬೇಕಮ್ಮ. ಆಯ್ತಾಯ್ತು, ಹೊರಡು. ಇದೇನಮ್ಮ, ಇದ್ದಿ ಚಿತ್ರಾನೆಲ್ಲ ಅವನ್ಗೆ ಹಾಕ್ಬಿಟ್ಟಲ್ಲ? ಎಲ್ಲಾರ್ದು ತಿಂಡಿ ಆಗಿತ್ತಲ್ಲ, ಮಿಕ್ಕಿತ್ತು ಅಂತ ಹಾಕ್ದೆ. ಸಹನಾ ಇನ್ನ ತಿಂಡಿನೇ ಮಾಡಿಲ್ಲ ಅಮ್ಮ. ನೀನ್ ಕೆಲ್ಸ ಹೇಳಿ ಅವಳನ್ನ ಹಿತ್ಲಕ್ಕೆ ಕಳಿಸ್ಬಿಟ್ಟೆ. ಅವಳು ಟಿಫನ್ ಕೂಡ ಮಾಡಿಲ್ಲ. ಅಯ್ಯಯ್ಯೋ, ಹೌದಾ? ಸರಿ ಬಾ ಕೇಳೋಣ. ಸಾನಾ, ಆತಮ್ಮ. ಸಹನಾ, ನಿಂದಿನ್ನೂ ತಿಂಡಿ ಆಗಿಲ್ವೇನಮ್ಮ? ಇಲ್ಲ ಆತಮ್ಮ, ಇನ್ನೂ ಹೊಸ ಕೆಲಸ ಐತೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಮಾಡ್ತೀನಿ. ಎಲ್ಲಿ ಮಾಡೋದು? ನಿನಗೆ ಅಂತ ಇಟ್ಟಿದ್ದ ತಿಂಡಿ ನಮ್ಮಮ್ಮ ಭಿಕ್ಷುಕಂಗೆ ಹಾಕಾಯ್ತು.
ಕ್ಷಮಿಸ್ಬಿಡಮ್ಮ, ನಂಗೆ ಗೊತ್ತಾಗ್ಲಿಲ್ಲ. ಅಯ್ಯಯ್ಯೋ ಪರವಾಗಿಲ್ಲ ಅತ್ತಮ್ಮ. ನಿನ್ನೊಬ್ಳಿಗೋಸ್ಕರ ಏನಾದ್ರು ಸ್ವಲ್ಪ ತಿಂಡಿ ಮಾಡ್ಕೊತ್ಯಾ? ಇಲ್ಲ ಬೇಡ ಬಿಡು, ಈಗಾಗಲೇ ಟೈಮ್ ಆಗೋಗಿದೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಒಟ್ಟಿಗೆ ಮಧ್ಯಾಹ್ನ ಊಟನೇ ಮಾಡಬೇಡ, ಸರಿನಾ? ಸಹನ, ನೀನೇನಾದರೂ ಮಾಡ್ಕೊ. ಇಲ್ಲ ಪರವಾಗಿಲ್ಲ, ಅತ್ತೆಮ್ಮ ಹೇಳ್ದಂಗೆ ಮಧ್ಯಾಹ್ನನೇ ತಿಂತೀನಿ. ಅಣ್ಣ, ನಿನ್ನ ಮಕ್ಕದಾಗೆ ಇದೇ ಮೊದಲನೇ ಕಿತ್ತ ದಿಗಿಲ್ ಕಾಣ್ತೈತೆ. ಹೌದಲ್ಲ? ಹ್ಞೂ ಅಣ್ಣ, ಗತ್ತಲೇ ಇರು, ಬಿಟ್ಟು ಕೊಡ್ಬೇಡ. ನಾವು ಆಚೆ ಇರ್ತೀವಿ. ತಗೊಬ್ಲೋಟು. ಆಲ್ ದ ಬೆಸ್ಟ್ ಅಣ್ಣ, ನಾವು ಬರ್ತೀವಿ. ಆಚೆ ಕಡೆ ಪರವಾಗಿಲ್ಲ, ನೀವು ಕೂತ್ಕೋಬೋದು. ಬನ್ನಿ ಸಿದ್ದೇಶ್. ಸಿಸ್ಟರ್, ಅದು ನಾವು ಇಲ್ಲೇ ಇದ್ರೆ ಅಣ್ಣಗೆ ಮಾತಾಡಕ್ಕಾಗಕ್ಕಿಲ್ಲ. ಯಾಕೆ? ಅದು ಇವ್ರುಗಳ ಮಕ ನೋಡ್ತಿದ್ರೆ ನಂಗೆ ಏಕಾಗ್ರತೆ ಕೊಂಡೋಯ್ತದೆ. ಸುಮ್ಕೆ ಕೂರಾಗಿಲ್ಲ ಬಟ್ಟೆ ತಾವು. ಅದು ಇಂಥ ಕಾಲೇಜ್ಗೆಲ್ಲ ಮೊದ್ಲಿಗಿಂತ ಬಂದಿರೋದು. ಅದಕ್ಕೆ ಇಲ್ಲೆಲ್ಲ ಹೆಂಗ್ ಕುಂತ್ಕೊಬೇಕು ಅಂತೆಲ್ಲ ಇವ್ರಿಗೆ ಅದೇನದು ಮ್ಯಾನರ್ಸು ಅದಿಲ್ಲ ಇವ್ರಿಗೆ. ಐ ಹೋಗಲ್ಲ. ತೋಳಿಸಿ, ವೆಲ್ಕಮ್ ಟು ದ ಸೆಮಿನಾರ್. ಅಯ್ಯೋ ಅಕ್ಕ, ಬಾವನ್ಗೆ ವಿಷಯ ಗೊತ್ತಿಲ್ಲ. ಇಲ್ಲ ಅಂದ್ರೆ ನಿನ್ ಕೈಯಿಂದಾನೆ ಬೊಕ್ಕೆ ಕೊಡಿಸ್ಬೋದಿತ್ತು. ಸುಮ್ಮನೆ ನಿಂತ್ಕೊಳ್ಳೆ, ತಲಾಟೆ ಮಾಡಬೇಡ. ಅಣ್ಣ ಫೋನ್ ಮಾಡ್ಲ. ಸರ್, ಬಿರ್ನೆ ಶುರು ಮಾಡಿ. ನಮ್ಮ ಹುಡುಗರೆಲ್ಲ ಶಿಸ್ತಾಗಿ ಬಂದು ಕೂತಿದೀವಿ. ಏಯ್ ಪುರ್ಸಿ, ಏನೋ ನಿಂಗೆ ಅರ್ಜೆಂಟು? ಅದೇ ಕ್ಲಾಸಿಗಾದ್ರೆ ಯಾವನೂ ಬರಲ್ಲ, ಇದಕ್ಕಂದ್ರೆ ಇಡೀ ಪಟಾಲಮ್ಮೆ ಬಂದು ಕೂತಿದೆ. ಶ್ರೀ, ಶುರು ಮಾಡೋಣ. ಒಂದು ನಿಮಿಷ ಕೇಳ್ಬಿಟ್ಟು ಹೇಳ್ತೀನಿ. ಯಾರು? ಸುಮ್ಕೆ ತಮಾಷೆ ಮಾಡಿದೆ. ಶುರು ಮಾಡೋಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಬಸು. ಅಣ್ಣ, ಶುರು ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತು, ಕೃಷಿ ನಮ್ಮ ಭಾರತದ ಬೆನ್ನೆಲುಬು. ನಿಮ್ಮೆಲ್ಲರಿಗೂ ಗೊತ್ತು, ಕೃಷಿ ನಮ್ಮ ಭಾರತದ ಬೆನ್ನೆಲುಬು. 2014ರ FAO 2014ರ FAO ವರ್ಲ್ಡ್ ಅಗ್ರಿಕಲ್ಚರ್ ಏನ FAO ಪ್ರಕಾರ ಪ್ರಪಂಚದ 5 ಅತಿ ಹೆಚ್ಚು ಉತ್ಪನ್ನ ಮಾಡುವಂತ ದೇಶಗಳಲ್ಲಿ ಭಾರತಕ್ಕೆ 80% ಶೇರ್ ಐತಂತೆ. ಆದ್ರೂ ನಾವು ರೈತರೆಲ್ಲ ಕಷ್ಟ ಬೀಳ್ತಿದೀವಿ. ಯಾಕೆ 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 ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆ ಇದ್ರಾಗ ಉತ್ತರ ಬರ್ದಿಲ್ಲಕಲ್ಲ. ಯಾಕೆ
ಯಾಕೆ ಅಂತ ನೀವ್ ಹೇಳಿ. ಅದು ಗಂಟ್ಲು ನೀರು ಸಿಕ್ತು. ಶ್ರೀ ಯಾಕೆ ನರ್ವಸ್ ಆಗಿದ್ದೀರಾ ಶ್ರೀ? ಆರಾಮಾಗಿ ಮಾತಾಡಿ. ಮಂಗ ಇಲ್ಲಿಂಟು ನೋಡು. ನೀನು ಅಣ್ಣ ಸಿಕ್ತು ಕಣಣ್ಣ, ಸಿಕ್ತು. ಇದೇ ರೀತಿ ವಿಶ್ವಾದ್ಯಂತದ ಸರಾಸರಿ ಗೋಧಿ ಇಳುವರಿಯಲ್ಲೂ ಗಣನೀಯ ಪ್ರಮಾಣದ ಹೆಚ್ಚಳ ಕಂಡು ಬಂದಿದೆ. ಅಯ್ಯೋ ಆಮ್ಯಾಕ್ ಬಾರಮ್ಮ, ಆಮ್ಯಾಕ್ ಬರಮ್ಮ, ಆಮ್ಯಾಕ್ ಬರಮ್ಮ. ನಮ್ಗೆ ಸಾನೆ ಕೆಲಸ ಇದೆ. ಯಾಕೆ ಶ್ರೀ ನಿಲ್ಸ್ಬಿಟ್ರಿ? ಅದು ಹಲೋ ಹಲೋ ಅಣ್ಣ, ಕೇಳಿಸ್ತಿಲ್ಲ ಕಲ. ಕಟ್ ಮಾಡಿದ್ರು ಅನಿಸ್ತದೆ. ಇನ್ನೊಂದ್ಸಲ ಮಾಡ್ತೀನಿ. ಅದು ನಾನು ಹೇಳ್ತಾರ ನನಗೆ ಬೋರ್ ಹೊಡಿತೈತೆ. ಇನ್ನ ಇವ್ರಿಗೆಲ್ಲ ಹೆಂಗ ಸಿಗ್ತೈತೋ ಏನೋ. ಅಣ್ಣ ಸೂಪರ್ ಅಣ್ಣ ಅವ್ನು ಹೇಳಿದ್ದು. ಇಲ್ಲಿ ಗಂಟ ಯಾವ ಲೆಕ್ಚರರುವೆ ಅವ್ರು ಹೇಳ್ತಿರೋದು ಬೋರ್ ಆಯ್ತೈತೆ ಅಂತ ಹೇಳ್ಕೊಂಡೇ ಇರ್ಲಿಲ್ಲ. ಒಂದ್ ರೀತಿ ನಿಜಾನೇ, ನೀವ್ ಹೇಳ್ತಿರೋದು ಏನು ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಇನ್ಮೇಕೆ ಓದ್ಕೊಂಡಿರೋದನ್ನ ಹೇಳಕ್ಕಿಲ್ಲ, ಅನ್ಬೋದು ಮಾತಾಡ್ತೀನಿ. ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ದೆ ಅಂದ್ರೆ, ಭೂಮಿ ಮ್ಯಾಕೆ ಇಳಿದು ಉಳ್ಮೆ ಮಾಡೋವಾಗ ಅದ್ಯಾವುದೋ ಲೆಕ್ಕಕ್ಕೆ ಬರಕ್ಕಿಲ್ಲ. ಇದು ದೇಶ ಕಾಯೋ ಸೈನಿಕರ ಕೆಲಸ ಇದ್ದಂಗೆ. ಯುದ್ಧ ಮಾಡೋದನ್ನ ಪುಸ್ತಕದಾಗ ಓದಾಗಾಯ್ತದ? ಇದು ಹಂಗೆಯ. ಯಾರ್ಯಾರು ಅಣ್ಣವ್ರದ್ದು ಬಂಗಾರದ ಮಂಚ ಪಿಕ್ಚರ್ ನೋಡಿದ್ದೀರಾ? ಆಯ್ತಲ್ಲ ನಿಮ್ಮ ಪಾಠ. ಏಟೊಂದು ಜನ ಪ್ಯಾಟೆಲ್ ಕೆಲಸ ಮಾಡ್ತಿರೋರು ಈ ಪಿಕ್ಚರ್ ನೋಡಿದ್ಮೇಕೆ ವಾಪಸ್ ಊರಿಗೆ ಬಂದು ವ್ಯವಸಾಯ ಮಾಡೋದನ್ನ ಶುರು ಮಾಡಿದ್ರಂತೆ. ಇದಲ್ವಾ ಗೆಲ್ವಂದ್ರೆ? ವ್ಯವಸಾಯ ಅಂದ್ರೆ ಬರೀ ವ್ಯವಸಾಯ ಅಲ್ಲ, ಅದು ಒಬ್ಬ ಮಗ ಮತ್ತೆ ತಾಯಿ ಜೊತೆಗಿರೋ ಸಂಬಂಧ ಇದ್ದಂಗೆ. ಒಬ್ಬ ತಾಯಿ ತನ್ನ ಮಗನ ಬಿಟ್ಕೊಡ್ತಿರೋ ತರ ಒಬ್ಬ ರೈತ ಭೂಮಿ ತಾಯಿ ನಂಬಿದ್ರೆ ಆ ತಾಯಿ ಯಾವ ಆಯ್ತಾ ಒಳ್ಳೆಮ್ಮ. ಒಂದ್ ನಿಮಿಷ ಸ್ಟೂಡೆಂಟ್ಸ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಬಿಟ್ಟು ಹೋಗ್ರಿ. ಅದು ವಿಷಯ ಬೇಡ, ಅವ್ರಿಗೇನೋ ಡೌಟ್ಸ್ ಇದೆ ಅಂತ. ವ್ಯವಸಾಯ ಮಾಡಿ ಅಂತ ಹೇಳ್ತೀರಾ, ಆದರೆ ಅದಕ್ಕೆ ಬಂಡವಾಳ, ಜಮೀನು ಇಲ್ಲದೆ ಇರೋರು ಮತ್ತು ಉಪಕರಣ ತಗೊಳ್ಳೋಕೆ ಕಾಸು ಇಲ್ಲದೆ ಇರೋರು ಏನು ಮಾಡಬೇಕು? ಸಾಲ ತಗೊಳ್ಳಿ. ಬಡ್ಡಿಗೆ ಸಾಲ ತಗೊಂಡು ಆಮೇಲೆ ಚೆನ್ನಾಗಿ ದುಡಿದ್ಬಿಟ್ಟು ಸಾಲ ತೀರಿಸ್ಬಿಡಿ. ಅಣ್ಣ ಏನು ಹೇಳ್ತಾ ಇದೀಯಾ? ಹಂಗೆ ಹೇಳ್ತೀನಿ ಅನ್ಕೊಂಡ್ರ? ಹೇ ತೆಪ್ಪು ಬಡ್ಡಿಗೆ ಮಾತ್ರ ಯಾವತ್ತೂ ಸಾಲ ತಗೊಳಕ್ ಹೋಗ್ಬೇಡಿ. ಸರ್ಕಾರದಿಂದ ಅದಕ್ಕಂತಾನೆ ಕೆಲವೊಂದು ಸ್ಕೀಮ್ಗಳು ಬಿಟ್ಟಿರ್ತಾರೆ, ಅದನ್ನ ಓದಿ ತಿಳ್ಕೊಂಡು ಅದ್ರ ಸವಲತ್ತುಗಳನ್ನ ಪಡ್ಕೊಳ್ಳಿ. ಅವಮ್ಮ ರೈತರಿಗೆ ಸಾಲ ಕೊಟ್ಟು ಸಾಯಿಸೋ ಪಾರ್ಟಿ ಅದು. ಅಲ್ಲ ನೀನು
ನಮ್ಗೆ ಯಾಕ್ಲ ಪುಟ್ಟ ಅವ್ರ ಬಗ್ಗೆ ಮಾತಲ್ಲ, ಹಂಗೆಲ್ಲ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು. ನಮ್ ಕೆಲಸ ನಮ್ ಮಾಡೋಣ. ಸರ್, ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದವರು ಇಫ್ಕೋ ನ್ಯಾನೋ ಲಿಕ್ವಿಡ್ ಅನ್ನೋ ಗೊಬ್ಬರನ ಪರಿಚಯ ಮಾಡಿದ್ದಾರೆ. ಇದು ಮಾಮೂಲಿ ಗೊಬ್ಬರಗಳಿಗಿಂತ ನಮ್ಮ ಭೂಮಿಗೆ ಇದನ್ನ ಹೆಚ್ಚಾಗಿ ಬಳಸಬಹುದು ಅಂತ ಹೇಳ್ತಿದ್ದಾರೆ. ಇದರಿಂದ ದುಡ್ಡೇನೋ ಉಳಿತಾಯ ಆಗ್ತಿದೆ, ಆದ್ರೆ ಭೂಮಿಗೆ ತೊಂದರೆ ಆಗಲ್ವಾ ಸರ್? ಭೂಮಿಗೆ ತೊಂದರೆ ಆಗಂತ ಯಾವುದೇ ಕೆಲಸನೂ ಮಾಡಬಾರ್ದು. ಯಾವಾಗಲೂ ನಮ್ಮ ಸಾವಯವ ಗೊಬ್ಬರನೇ ಉತ್ತಮ. ಸೂಪರ್. ಸರ್, ಒಂದು ಹುಲ್ಲಿನ ಕ್ರಾಂತಿ ಈ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದು ಒಳ್ಳೆ ಪುಸ್ತಕನೆಯ. ನೀವೆಲ್ಲರೂ ಅದನ್ನ ಓದಿದ್ದೀರಾ? ಅದು ಎಲ್ಲರೂ ಓದಲೇಬೇಕಾದಂತ ಪುಸ್ತಕ. ಸರ್, ನಾನು ಆ ಪುಸ್ತಕ ಓದಿದ್ದೀನಿ. ಅದ್ರಲ್ಲಿ ಕೆಲವೊಂದು ವಿಷಯ. ತಂಗ್ಯವ ಕುತ್ಕ. ಅಕ್ಕ ತಂಗಿಂದ್ರ ಅಣ್ಣ ತಮ್ಮಂದ್ರ ಯಾರು ಬೇಸರ ಮಾಡ್ಕೋಬೇಡಿ. ಒಸಿ ಹಣ್ಣಿಗೆ ಕೆಲಸ ಐತೆ, ಇದಕ್ಕೆ ಅಂತ ಬಿಡುವು ಮಾಡ್ಕೊಂಬಂದವ್ರೆ. ನಿಮಗೆ ಬಿಡುವಾದಾಗ ನಮ್ಮ ಗದ್ದೆ ತಕ್ಕ ಬನ್ನಿ, ಅಲ್ಲಿ ಆರಾಮಾಗಿ ಕುಂತು ಮಾತಾಡೋಮ್ಮ. ಹೌದೌದು, ನಾನು ಯಾವಾಗಲೂ ಆಸಕ್ತಿಯವರೆಗೆ ಹೇಳ್ಕೊಡೋ ಹಿಂದೇಟಂತೂ ಹಾಕಿಲ್ಲ. ಇನ್ನು ಯಾರನ್ನ ಅಣ್ಣಂತವ ಫೋಟೋ ತೆಗಿಸ್ಕೊಳಕ್ಕಿದ್ರೆ ಬಂದು ತೆಗಿಸ್ಕೊಳ್ಳಿ. ಗುಡ್, ವೆರಿ ಗುಡ್. ಅಣ್ಣ, ಸಮಯ ಆಯ್ತು, ಹೊರಡುಮ್ಮ. ನಾನು ಹೋಗ್ತೀನಿ. ಸಿಗೋಣ. ಸಹನಾ ಅವ್ರಿಗೆ ಆಗಲೇ ಕಾಲ್ ಮಾಡೋಣ ಅಂತ ಅಂದ್ಕೊಂಡೆ. ಅವ್ರು ಇವಾಗ ಏನು ಮಾಡ್ತಿದ್ದಾರೋ ಏನೋ. ಅವ್ರ ಫೋನಿಗೆ ರೀಚಾರ್ಜ್ ಮಾಡಿಸ್ಬೇಕಿತ್ತು, ಮರ್ತೇ ಹೋಗ್ಬಿಟ್ಟೆ ನಾನು. ಚಿತ್ರ, ಸ್ವಲ್ಪ ಕಾಫಿ ಮಾಡ್ಕೊಂಬರ್ತೀಯಾ? ನನಗಾಗಲ್ಲ, ನೀವೇ ಕಾಫಿ ಮಾಡಿ ನನಗೊಂದು ಕಪ್ ತಗೊಂಬನ್ನಿ. ನಾನು ಮಾಡ್ಕೊಬತ್ತೀನಿ. ಇದೇನೆ ಇವಳ ಫೋನ್ಗೆ ಯಾರೋ 500 ರೂಪಾಯಿ ರೀಚಾರ್ಜ್ ಮಾಡಿದ್ದಾರೆ. ಯಾರಿರ್ಬೋದು? ಇನ್ಯಾರು ಮಾಡಿಸಿರ್ತಾರೆ? ಮುರಳಿನೇ ಮಾಡಿಸಿರ್ತಾನೆ. ನೋಡು, ಅವನೇ ಫೋನ್ ಮಾಡ್ತಾ ಇದ್ದಾನೆ. ಹಲೋ, ಹೇಳು ಮುರಳಿ. ಏನಮ್ಮ ಇದು? ಯಾವಾಗ ಫೋನ್ ಮಾಡಿದ್ರು ನೀವೇ ಎತ್ತಿರಲ್ಲ. ಸಹನಾ ಅವರಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ ಕಣೋ. ಯಾವಾಗ್ಲೂ ಏನು ಫೋನ್ನ ಕೈಯಲ್ಲೇ ಇಟ್ಕೊಂಡು ಓಡಾಡಕ್ಕಾಗತ್ತಾ? ಏನ್ ವಿಷಯ ಹೇಳು. ನಾನು ಅವ್ರ ಹತ್ರನೇ ಮಾತಾಡ್ಬೇಕಮ್ಮ, ಫೋನ್ ಕೊಡು. ಈಗಲೂ ನಾನು ಸಹನಾಗೇನಾದ್ರು ಫೋನ್ ಕೊಡಲಿಲ್ಲ ಅಂದರೆ ಮುರಳಿಗೆ ನನ್ನ ಮೇಲೆ ಡೌಟ್ ಬರುತ್ತೆ. ಸರಿ, ಇರು, ಕೊಟ್ಟೆ.
ನಾನು ಹಿಂಗಾಗಲೇ ಹೇಳಿದ್ನಲ್ಲಮ್ಮ, ನೋಡು ಮುರಳಿ ಫೋನ್ ಮಾಡಿದ್ದಾನೆ. ಈಗ ಟೈಮ್ ಎಷ್ಟು ಹೇಳು? ಅವನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ನಿನ್ನ ಹತ್ರ ಮಾತಾಡಲೇಬೇಕು ಅಂತ ಹಠ ಹಿಡಿತಾ ಇದ್ದಾನೆ. ಹೀಗೆ ಆದರೆ ಅವನಲ್ಲಿ ಹೆಸರು ಕೆಡಿಸ್ಕೊತಾನಷ್ಟೆ. ತಗೋ, ಅದೇನು ಮಾತಾಡಬೇಕು ಅಂತಿದ್ಯೋ ಮಾತಾಡು. ರೀ, ಹಲೋ ಸಣ್ಣ ಅವರೇ, ಏನು ಮಾಡ್ತಿದ್ದೀರಾ? ಯಾಕೆ ಫೋನ್ ಮಾಡಿದ್ರಿ ನೀವು? ಏನ? ಕೆಲಸ ಸಮಯದಾಗೆ ಫೋನ್ ಮಾಡಬೇಡಿ. ಏನು ಸಣ್ಣ ಅವರೇ ನೀವು? ನಾನು ನೋಡಿದ್ರೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ಕೊಂಡು ಕೂತಿದ್ರೆ ನೀವು ನೋಡಿದ್ರೆ ಓ ಅಮ್ಮ ಮತ್ತು ಚಿತ್ರ ಇದ್ದಾರೆ ಅಂತನಾ? ಸರಿ, ನೀವೊಂದು ಕೆಲಸ ಮಾಡಿ, ಮೆತ್ತಗೆ ಹಿತ್ತಲ ಹತ್ರ ಬಂದುಬಿಡಿ. ಈಗಿನ ಮಾತಾಡೋದು ಬೇಡ. ಹೆಂಗಿದ್ರು ನೀವು ಶನಿವಾರ ಬರ್ತಿರಲ್ಲ, ಆಗಲೇ ಮಾತಾಡಮ್ಮ. ನೀವು ಕೆಲ್ಸದ ಮ್ಯಾಗ ಗಮನ ಕೊಡಿ. ಏನಾಯ್ತು ಇವ್ರಿಗೆ? ರೀಚಾರ್ಜ್ ಮಾಡಿಸಿ ಸ್ವಲ್ಪ ಲೇಟ್ ಆಯ್ತು ಅಂತ ಕೋಪ ಏನಾದರೂ ಮಾಡ್ಕೊಂಡ್ರಾ? ಹಾಗೇ ಇರಬೇಕಮ್ಮ. ಒಳ್ಳೆ ಕೆಲಸ ಮಾಡಿದೆ. ಕೆಲಸ ನೋಡು.